ನಿಮ್ಮ ಜೀವನದ ಮಹತ್ವದ ತಿರುವಿಗಾಗಿ ನೀವು ಪ್ರಾರ್ಥಿಸುತ್ತಾ ಇರುವಾಗ ಯಾವ ಬದಲಾವಣೆಯೂ ಸಹ ಆಗದಿರುವುದನ್ನು ನೀವು ಗಮನಿಸಿದ್ದೀರೋ? ನೀವು ಎಷ್ಟೇ ಪ್ರಾರ್ಥಿಸಿದರೂ ಉತ್ತರದ ಬದಲಾಗಿ ಕೇವಲ ಒಂದು ಮೋಡ ಕಾಣಿಸಿದ್ದುಂಟೋ? ಹಾಗಾದರೆ ಅದು ನಿಮ್ಮ ಗುರುತಾಗಿದೆ. ನೀವು ನಿಂತ ಸ್ಥಳದಲ್ಲಿಯೇ ನಿಲ್ಲದೆ ಮುನ್ನಡೆಯಬೇಕಾಗಿದೆ. ದೇವರ ಹಸ್ತವು ತನ್ನ ಸಾಮರ್ಥ್ಯದಲ್ಲಿ ನಿಮ್ಮನ್ನು ನಡೆಸುವಂಥದ್ದಾಗಿದೆ. ಎಲಿಯನು ಸಹ ತನಗೆ ಸಿಕ್ಕಂಥ ದೊಡ್ಡ ಜಯದ ನಂತರ ಮಳೆಗಾಗಿ ಆತನು ಪ್ರಾರ್ಥಿಸುತ್ತಾ ಇದ್ದಾನೆ. ಆದರೆ ಅವನ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ. ತನ್ನ ಸೇವಕನಿಗೆ ಸಮುದ್ರದ ಕಡೆಗೆ ಹೋಗಿ ಗುರುತನ್ನು ನೋಡು ಎಂಬುದಾಗಿ ಒಂದಲ್ಲ ಎರಡಲ್ಲ 7 ಸಾರಿ ಅವನಿಗೆ ಕಳುಹಿಸಿಕೊಡುತ್ತಾನೆ. ಕೊನೆಯದಾಗಿ ಕೇವಲ ಒಂದು ಅಂಗೈಯಷ್ಟು ಮೋಡ ಅವನಿಗೆ ಕಾಣಬರುತ್ತದೆ. ಇದು ಅನೇಕ ಜನರಿಗೆ ಅದ್ಭುತವಾಗಿ ಕಾಣುವುದಿಲ್ಲ. ಆದರೆ ಎಲಿಯನಿಗೆ ಇದು ದೊಡ್ಡ ಅದ್ಭುತಕ್ಕೆ ಸಣ್ಣ ಪ್ರಾರಂಭದ ಹಾಗೆ ಅವನಿಗೆ ಕಾಣಬಂದಿತು. ಅವನು ಗುಡುಗು ಮಿಂಚು ಇವುಗಳಿಗಾಗಿ ಕಾಯಲಿಲ್ಲ. ಯಾರದೇ ದೃಢೀಕರಣಕ್ಕಾಗಿ ಆತನು ಕಾಯಲಿಲ್ಲ. ಬದಲಾಗಿ ನಂಬಿಕೆಯ ಹೆಜ್ಜೆಯನ್ನು ಇಡುವುದನ್ನು ನಾವು ಕಾಣುತ್ತೇವೆ. 1 ಅರಸು 18:46 ನಾವು ನೋಡುವ ಪ್ರಕಾರ, ಯೆಹೋವನ ಹಸ್ತವು ಎಲಿಯನ ಸಂಗಡ ಇದ್ದದರಿಂದ ಅವನು ನಡುಕಟ್ಟಿಕೊಂಡು ಅಹಾಬನ ಮುಂದೆ ಓಡುತ್ತಾ ಇಜ್ರೇಲಿಗೆ ಸೇರಿದನು ಎಂಬುದಾಗಿ ನಾವು ನೋಡುತ್ತೇವೆ. ನನ್ನ ಪ್ರಿಯ ಮಿತ್ರರೇ, ನಮಗೆ ಒಂದು ವೇಳೆ ನಮಗೆ ಬೇಕಾದಂಥ ಉತ್ತರವು ಕಣ್ಣಿಗೆ ಕಾಣದೇ ಇರಬಹುದು. ಆದರೂ ಸಹ ನಾವು ಪ್ರಾರ್ಥಿಸುತ್ತಲೇ ಇರಬೇಕು. ಯಾವುದೇ ಸಣ್ಣ ಸಂಗತಿಗಳನ್ನು ನಾವು ಆಲಸ್ಯ ಮಾಡಬಾರದು. ಯಾಕೆಂದರೆ ದೊಡ್ಡ ಅದ್ಭುತಗಳು ಚಿಕ್ಕ ಕಾರ್ಯಗಳಿಂದ ಪ್ರಾರಂಭಗೊಳ್ಳುತ್ತದೆ. ಯಾವುದಾದರೂ ಗುರುತು ನಮಗೆ ಕಂಡು ಬಂದಾಗ ನಂಬಿಕೆಯಿಂದ ನಾವು ಪ್ರತಿಕ್ರಿಯಿಸಬೇಕು ಮತ್ತು ನಾವು ವಿಧೇಯತ್ವದಲ್ಲಿರುವಾಗ ದೈವಿಕ ಮಧ್ಯಸ್ಥಿಕೆಯನ್ನು ನಾವು ಎದುರು ನೋಡಬಹುದಾಗಿದೆ. ಹಾಗಾದರೆ ಪ್ರಿಯರೇ, ಈ ಹೊತ್ತು ಒಂದು ವೇಳೆ ನೀವು ಪ್ರಾರ್ಥಿಸುತ್ತಾ ಇದ್ದು ನಿಮಗೊಂದು ಗುರುತು ಕಾಣುವುದಾದರೆ ನೀವು ನಿಂತಲ್ಲೇ ನಿಲ್ಲಬೇಡಿರಿ, ಮುನ್ನಡೆಯಿರಿ. ಯಾಕೆಂದರೆ ಮೋಡವು ಇದ್ದ ಕಡೆ ಮಳೆ ಬಂದೇ ಬರುವಂಥದ್ದಾಗಿದೆ. ಬಲವು ಇದ್ದ ಕಡೆ ಇನ್ನೂ ನಿಮ್ಮ ಓಟ ಮುಗಿದಿಲ್ಲ ಎಂಬುದಾಗಿ ತಿಳಿಯುವುದಾಗಿದೆ. ನೀವು ಬಲಭರಿತರಾಗಿ ಈ ಒಂದು ಜೀವನದ ಓಟವನ್ನು ಓಡುವುದಕ್ಕಿದ್ದೀರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.